ಸೊ ಹಾಯ್ ಫ್ರೆಂಡ್ಸ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬಂದುಬಿಟ್ಟು ಬುಧವಾರ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಬೆಳಗ್ಗೆ ಕಾಫಿ ಮಾಡ್ಕೊಂಡಿದ್ದೀನಿ. ಈ ನಡುವೆ ಹಾಲು ಇದೆಯಲ್ಲ ಫ್ರೆಂಡ್ಸ್ ಮನೆಯಲ್ಲಿ, ಸೊ ಅದಕ್ಕೋಸ್ಕರ ಕಾಫಿ ದಿನ ಕುಡಿತಾ ಇದ್ದೀನಿ. ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಕಾಫಿ ಕುಡ್ಕೊಂಡು ನಾಷ್ಟಕ್ಕೆ ನಮ್ಮ ಮನೆಯವ್ರಿಗೆ ದೋಸೆ ಪಲ್ಯ ಚಟ್ನಿ ಮಾಡಿದ್ದೆ. ಅವರು ತಿಂದ್ಕೊಂಡು ಈಗ ಕೆಲಸಕ್ಕೆ ಹೊರಟರು. ಸೊ ನಂದು ಇವತ್ತು ಏನು ಕೆಲಸ ಅಂದರೆ, ಇವತ್ತು ಬೆಡ್ಶೀಟುಗಳು, ಸ್ಕ್ರೀನುಗಳು, ದಿವನ ಮೇಲೆ, ಸೋಫಾ ಮೇಲೆ ಪಿಲ್ಲೋ ಕವರು ಇದೆಲ್ಲ ಹೋಗಿ ಕೆಲಸ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಇವತ್ತು ಒಕ್ಕೊಂಬಿಟ್ರೆ ಮುಗ್ದೋಗುತ್ತೆ ಅಂದ್ಕೊಂಡು. ಸೊ ಇವತ್ತು ಬಟ್ಟೆಯಲ್ಲಿ ಒಗ್ದಾಕಿದ್ದೀನಿ. ಮಳೆ ಬರ್ತಾ ಇದೆ ಆ್ಯಂಡ್ ಇಲ್ಲಿ ಹಗ್ಗ ಕೂಡ ಸಾಲ್ತಾ ಇಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಆದರೆ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅದು ಯಾವುದೋ ಒಂದು ಲೈನ್ ಇದೆಯಲ್ಲ ಫ್ರೆಂಡ್ಸ್, ಬಂದಿದ್ದೆಲ್ಲ ಬರಲಿ ಗೋವಿಂದನ ದಯೆ ಹೊಂದಿರಲಿ ಅಂತ ಅಂದ್ಕೊಂಡು, ಸೊ ನಾನು ಅದನ್ನೇ ಮನಸ್ಸಲ್ಲಿ ಅಂದ್ಕೊಂಡು ಹಾಗಿದ್ದೆಲ್ಲ ಆಗಲಿ ಗೋವಿಂದನ ದಯೆ ಹೊಂದಿರಲಿ ಅಂದ್ಕೊಂಡು ಹೆಂಗೋ ಫ್ಲೋಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಮಳೆ ಆದರೂ ಬರಲಿ ಏನಾದರೂ ಆಗಲಿ ಅಂತ ಅಂದ್ಕೊಂಡು. ಸೊ ಅದರಲ್ಲೇ ಬೆಡ್ಶೀಟ್ಗಳು, ದಿವಾನ ಕವರ್ ಎಲ್ಲ ಒಗ್ದಾಕೊಂಡು, ಸ್ಕ್ರೀನುಗಳು ಅದನ್ನು ಎಲ್ಲ ಒಗ್ದಾಕೊಂಡು ಈಗ ಒಣಗಾಕೊಳ್ತಾ ಇದ್ದೀನಿ. ಆಮೇಲೆ ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಫ್ರೆಂಡ್ಸ್. ಸಿಕ್ಕಾಬಟ್ಟೆ ಕಷ್ಟ ಹೋಗಿದೆ. ಮಳೆ ಬೇರೆ ಸಿಕ್ಕಾಬಟ್ಟೆ ಬರ್ತಾ ಇತ್ತು. ಏನಾಗುತ್ತೋ ಗೊತ್ತಿಲ್ಲ. ಸೊ ನೋಡಬೇಕು, ಆದಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಬೇಕು. ಆಲ್ಮೋಸ್ಟ್ ಕಿಚನ್ ಒಂದು ಕ್ಲೀನ್ ಹೋಗಿದೆ ಫ್ರೆಂಡ್ಸ್. ಇನ್ನೆಲ್ಲ ಮುಗ್ದಿದೆ. ಸೊ ಇವತ್ತೇನೇ ಇದ್ರೂ ಫ್ಯಾನ್ ಒಂದು ಒರೆಸ್ಕೊಂಬಿಟ್ರೆ ಇನ್ನೆಲ್ಲ ಮುಗೀತು. ಆಮೇಲೆ ಇನ್ನೇನು ಮನೆ ಒರೆಸ್ಕೊಂಡು ಇನ್ನು ದೇವ್ರಿಗೆ ಇಡ್ತೀನಲ್ಲ ಸ್ಟ್ಯಾಂಡು, ಅದು TV ಸ್ಟ್ಯಾಂಡ್ 2 ಕ್ಲೀನ್ ಮಾಡ್ಕೊಂಡ್ರೆ ಮುಗೀತು. ಆರಾಮಾಗಿ ಮಾಡ್ಕೊಳ್ಬೋದು. ಬಟ್ ಇದು ಬಟ್ಟೆದೇ ಇರೋದು ಫ್ರೆಂಡ್ಸ್. ಆರ್ಬಿಟ್ರೆ ಬೇಗ ಎಲ್ಲ ಮಡ್ಚಿಟ್ಕೊಂಡ್ಬಿಡ್ಬೋದು. ನೋಡೋಣ ಏನು ಕತೆ ಅಂದ್ಕೊಂಡು ಅದನ್ನು ಮಾಡಿದ್ದಾದ್ಮೇಲೆ ಅಷ್ಟರಲ್ಲಿ ನಮ್ಮ ಮನೆಯವ್ರು ಮಧ್ಯಾಹ್ನ ಆಗೋಯ್ತು ಫ್ರೆಂಡ್ಸ್. ಕೆಲಸ ಮಾಡ್ತಾ ಟೈಮ್ ಹೆಂಗೋಯ್ತು ಗೊತ್ತಿಲ್ಲ. ನಮ್ಮ ಮನೆಯವರು ಕೆಲಸದಿಂದ ಬಂದರು. ಅವರು ಬಂದು ಒಂದು ಅರ್ಧ ಅವರ್ ರೆಸ್ಟ್ ಮಾಡಿ ಊಟ ಮುಗಿಸ್ಕೊಂಡು ಸೊ ಫ್ಯಾನ್ ಕ್ಲೀನ್ ಮಾಡಿಬಿಡ್ತೀನಿ ಅಂತ ಫ್ಯಾನ್ ಕ್ಲೀನ್ ಮಾಡೋಕ್ಕೆ ನಿಂತ್ಕೊಂಡ್ರು. ಈಗ ಮಾಡ್ತಾ ಇದ್ದಾರೆ. ಫಸ್ಟು ಡಸ್ಟರಲ್ಲಿ ಇದು ಮಾಡಿಕೊಂಡು ಆಮೇಲೆ ನಾರೆಲ್ಲ ಹಾಕಿ ಉಜ್ಕೊಂಡು. ಸೊ ರೂಮಲ್ಲಿ ಇದ್ದಿದ್ದೇನು ಅಷ್ಟು ಧೂಳಿರಲಿಲ್ಲ. ಹಾಲಲ್ಲಿ ಇದ್ದಿದ್ದು ಸಿಕ್ಕಾಪಟ್ಟೆ ಧೂಳು ಹೋಗಿತ್ತು. ಯಾಕಂದರೆ ಅದು ಓಡ್ತಾನೆ ಇರುತ್ತಲ್ಲ ಎನಿ ಟೈಮು. ಸೊ ಅದ್ರ ಜಾಸ್ತಿ ಧೂಳಿತ್ತು. ಸೊ ಅದನ್ನು ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಫೋನಲ್ಲಿ ಮಾತಾಡಿಕೊಂಡು. ಸೊ ನಾನು ಹಾಗೆ ಮನೆಯಲ್ಲಿ ಎಲ್ಲ ಧೂಳು ಉದುರಿಸ್ಕೊಳ್ತಾ ಇದ್ದೆ. ಎಲ್ಲ ಧೂಳು ಉದುರಿಸ್ಕೊಂಬೇಡ ಇನ್ನೊಂದು ಸತಿ ಅಂದ್ಕೊಂಡು ಮೊನ್ನೆ ಉದುರಿಸಿದ್ದೆ. ಆದರೂ ಇನ್ನೊಂದು ಸತಿ ಪರವಾಗಿಲ್ಲ, ಏನೇನು ನಾಳಿದ್ದು ಹಬ್ಬ ಅಲ್ವಾ ಅಂದ್ಕೊಂಡು ಇನ್ನೊಂದು ಸತಿ ಧೂಳೆಲ್ಲ ಉದುರಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ರೂಮಲ್ಲಿ ಫ್ಯಾನೆಲ್ಲ ಕ್ಲೀನ್ ಮಾಡಿದ್ರು. ಈಗ ಹಾಲಿಗೆ ಶಿಫ್ಟ್ ಆಗಿದ್ದಾರೆ. ಸೊ ನೆನ್ನೆ ಬಂದು ಚಕ್ಲಿ ಮತ್ತು ನಿಪ್ಪಟ್ಟು ಮಾಡಿದ್ದಾಯಿತು ಫ್ರೆಂಡ್ಸ್. ನಮ್ಮ ಅಮ್ಮ ಬಂದಿದ್ರಲ್ಲ. ಸೊ ಇವತ್ತು ಬಂದು ಕೋಡಂಬಳೆ ಮಾಡಬೇಕು ಮತ್ತು ರವೆ ಉಂಡೆ, ಎಳ್ಳು ಉಂಡೆ ಇದಿಷ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಬಂದರೆ ಅದನ್ನು ಮುಗಿಸ್ಬಿಡ್ತೀನಿ. ಸೊ ಗುರುವಾರ ಏನು ಮಾಡ್ತೀನಿ ಅಂದರೆ, ಗುರುವಾರನೇ ನಾನು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಟೇಬಲ್ಲು ಅದು ಇದು ಏನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ನಿದ್ದೆ ಕೆಡಲ್ಲ ಫ್ರೆಂಡ್ಸ್. ಇಷ್ಟು ದಿನ ನಿದ್ದೆ ಕೆಟ್ಟು ಮಾಡ್ತಾಯಿದ್ದೆ. ಬಟ್ ನನಗೂ ಒಂದು ಸ್ವಲ್ಪ ಹೆಲ್ತ್ ಸರಿ ಇಲ್ಲ. ಯಾಕಂದರೆ ತುಂಬ ಕೆಲಸ ಅಂದರೆ ಜಾಸ್ತಿ ಕೆಲಸ ಆಯಿತು. ಸೊ ಆಮೇಲೆ ಜಾಸ್ತಿ ಕೆಟ್ಬಿಟ್ಟು ಹುಷಾರಿಲ್ದಿರ ಆಗಿಬಿಟ್ರೆ ಅಂತ ಅಂದ್ಕೊಂಡು ಅದಕ್ಕೆ ನಿದ್ದೆ ಮಾತ್ರ ಕೆಡೋದು ಬೇಡ ಅಂದ್ಕೊಂಡು ಒಂದು 2 ಅವರ್ ಮಲಗ್ತೀನಿ ಅಷ್ಟೇ ರಾತ್ರಿ. ಸೊ ನೋಡೋಣ ಇನ್ನೂ ಹೆಂಗಿರುತ್ತೆ ಟೈಮು ಗೊತ್ತಿಲ್ವಲ್ಲ. ಸೊ ಅಂದ್ಕೊಂಡಿದ್ದೇನೂ ಆಗ್ತಾಯಿಲ್ಲ. ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂದ್ಕೊಂಡು ನೋಡ್ತೀನಿ. ಆಮೇಲೆ ಈಗ ಸಂಜೆನೇ ಎಲ್ಲ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಎಲ್ಲ ಟೇಬಲ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಬೆಳಗ್ಗೆ ಎದ್ದು ಕಲಶ ಇಟ್ಟು ಪೂಜೆ ಮಾಡ್ಕೊಳ್ಳೋಣ, ಡೆಕೋರೇಷನ್ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ, ಹಿಂಗೆ ಅಂದ್ಕೊಂಡಿದ್ದೀನಿ ಅಷ್ಟೇ. ಸೊ ನೋಡೋಣ ಫ್ರೆಂಡ್ಸ್ ಏನಾಗುತ್ತೋ ಅಂತ. ಅಷ್ಟರಲ್ಲಿ ನಮ್ಮ ಮನೆಯವರು ಫ್ಯಾನ್ಗೆ ಸ್ಕ್ರಬ್ಬರೆಲ್ಲ ಹಾಕಿ ಉಜ್ಜುತ್ತಾ ಇದ್ದರು. ಇವತ್ತು ಹೊರಗಡೆನೇ ಹೋಗಬೇಕು ಫ್ರೆಂಡ್ಸ್. ಯಾಕಂದರೆ ಇವತ್ತೇ ಒಂದು ಸ್ವಲ್ಪ ಶಾಪಿಂಗೆಲ್ಲ ಮುಗಿಸ್ಬೇಡ ಅಂದ್ಕೊಂಡಿದ್ದೀವಿ. ಯಾಕಂದರೆ ನಾಳೆ ಅಂದರೆ ಇದ್ದಿದ್ದು ರೇಟ್ ಜಾಸ್ತಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ನೋಡೋಣ ಏನಾಗುತ್ತೆ ಅಂತ. ನಮ್ಮನೆಯವ್ರು ಫ್ಯಾನೆಲ್ಲ ಒರೆಸಿದ್ದಾದ್ಮೇಲೆ ನಾನು ಧೂಳು ದುರಿಸ್ತಾ ಇದ್ನಲ್ಲ, ಅದಕ್ಕೆ ಅವ್ರು ಇಸ್ಕೊಂಡು ಅವರು ಆ ಕಡೆ ಎಲ್ಲ ಧೂಳು ದುರಿಸ್ಕೊಡ್ತಾಯಿದ್ರು. ಸೊ ಅದನ್ನೆಲ್ಲ ಮುಗಿಸಿ ಈಗ ರೆಡಿಯಾಗಿದ್ದೀವಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೊರಡೋಣ ಅಂತ. ಬನ್ನಿ ಈಗ ಹೋಗಿ ಏನೇನು ಶಾಪಿಂಗ್ ಮಾಡ್ಕೊಬರ್ತೀವಿ ನೋಡೋಣ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 6 ಗಂಟೆ ಆಗಿದೆ. ಇವತ್ತು ಬುಧವಾರ. ಸೊ ಈಗ ನಾವು ಹೊರಗಡೆ ಹೋಗ್ತಿದ್ದೀವಿ. ಎಲ್ಲಿಗೆ ಅಂದರೆ ಹೂವು ಹಾಗೆ ಪೂಜೆ ಸಾಮಾನು ತರೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಏನೇನಿದೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬಂದ್ಬೇಡ ಅಂತ. ಸೊ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ಹೂವು ಎಷ್ಟು ರೇಟ್ ಆಗಿದೆಯೋ ಏನೋ ಗೊತ್ತಿಲ್ಲ, ನೋಡೋಣ. ಆದಷ್ಟು ಕಡಿಮೆಗೆ ತೊಗೊಂಡ್ಬರ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಪೂಜೆ ಐಟಮ್ ಎಲ್ಲ ಇಸ್ಕೊಂಡು ನೋಡಿದರೆ ಮಳೆ ಸ್ಟಾರ್ಟ್ ಆಗೋಯಿತು. ಇಲ್ಲಿ ಬರೀ ಬಾಳೆಹಣ್ಣು ಮಾತ್ರ ತೊಗೊಂಡೆ. ಇಲ್ಲಿ ಬಂದು ಇನ್ನೂ ಹಣ್ಣುಗಳ ಅಂಗಡಿಗೆ ತೊಗೊಳ್ಳೋಣ ಅಂತ ಮಳೆ ಜೋರು ಸ್ಟಾರ್ಟ್ ಆಗೋಯಿತು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಫುಲ್ಲು ಮಳೆ, ಏನೂ ಶಾಪಿಂಗ್ ಮಾಡೋಕ್ಕಾಗಿಲ್ಲ. ಹಾಗೆ ಮನೆಗೆ ಬಂದ್ವಿ. ನೋಡಿದ್ರೆ ನಮ್ಮ ಅಮ್ಮ ಬಂದರು. ಅವ್ರು ಬಂದಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕರೆಂಟು ಹೊರಟೋಯ್ತು. ಸೊ ಹಾಗಾಗಿ ಏನೂ ವೀಡಿಯೋ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇದು ಬಂದುಬಿಟ್ಟು ಗುರುವಾರ ಬೆಳಗ್ಗೆ. ಸೊ ನಾಷ್ಟಕ್ಕೆ ಚಿತ್ರಾನ್ನ ಮಾಡಿದ್ದೆ. ಸೊ ಏನು ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಫ್ರೆಂಡ್ಸ್. ಮಳೆ ಬೇರೆ ಸಿಕ್ಕಾಪಟ್ಟೆ ಜೋರಾಗಿ ಬೀಳ್ತಿತ್ತು. ಕರೆಂಟ್ ಬೇರೆ ಒಂದು ಕಡೆ ಇರಲಿಲ್ಲ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಬುಧವಾರ ಏನೇನು ಅಡುಗೆ ಮಾಡಿದ್ವಿ ಅಂತ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಗುರುವಾರ ನಾಷ್ಟ ಮಾಡಿಕೊಂಡು ಈಗ ನಮ್ಮ ಮನೆಯವರು ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಈಗ ಮತ್ತೆ ನಂದು ಕೆಲಸ ಸ್ಟಾರ್ಟ್ ಆಗುತ್ತೆ. ಬನ್ನಿ ಏನೇನು ಮಾಡ್ತೀನಿ ಅಂತ ನೋಡೋಣ.
ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನೆನೆದ ವ್ಲಾಗ್ ಕಂಟಿನ್ಯೂ ಆಗಿರುತ್ತೆ. ನೆನ್ನೆ ಏನೂ ಮಾಡಲಿಲ್ಲ. ನಾವು ಅಮ್ಮ ಬಂದಮೇಲೆ ಅಡುಗೆಗಳೆಲ್ಲ ಮುಗಿಸ್ಕೊಂಡ್ವಿ, ಆದರೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ನೆನೆ ಸಿಕ್ಕಾಪಟ್ಟೆ ನೀರ್ದಿದ್ದಾವೆ ಹೋಗಿತ್ತು. ಕರೆಂಟ್ ಬೇರೆ, ಮೇಯ್ನಾಗಿ ಕರೆಂಟ್ ಇರಲಿಲ್ಲ ನೆನೆ ಫುಲ್ ಡೇ. ಆಮೇಲೆ ನೀರು ಕೂಡ ಖಾಲಿ ಹೋಗಿದೆ ಸಂಪಲ್ಲಿ. ಅವರು ನೆನ್ನೆಯಿಂದ ಫೋನ್ ಮಾಡ್ತಿದ್ರೆ ಬರ್ತೀನಿ ಅಂದ್ಕೊಂಡು ಬಂದೇ ಇಲ್ಲ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ 6 ಗಂಟೆಗೆ ಬರ್ತೀನಿ ಅಂದರು. ಅದಕ್ಕೆ ಎದ್ದು ಕುತ್ಕೊಂಡಿದ್ದೀನಿ. 6:45 ಇನ್ನೂ ಬಂದಿಲ್ಲ. ಸೊ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಏನು ಅನ್ನೋದು ಗೊತ್ತಿಲ್ಲ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಎಲ್ಲ ಕೆಲಸ ಇವತ್ತು ಮುಗಿಸ್ಬೇಕು ಫ್ರೆಂಡ್. ಆಲ್ಮೋಸ್ಟ್ ಅಡುಗೆಗಳು ನೆನ್ನೆ ಮುಗ್ದೋಗಿದೆ, ಕ್ಲೀನಿಂಗ್ ಕೂಡ ಮುಗ್ದೋಗಿದೆ. ಏನೂ ಇಲ್ಲ. ಇನ್ನೊಂದ್ಸತಿ ಮನೆ ಕ್ಲೀನಾಗಿ ಗುಡಿಸ್ಕೊಂಡು ಒರೆಸ್ಕೊಂಡು ಇನ್ನು ದೇವ್ರಿಗೆಲ್ಲ ರೆಡಿ ಮಾಡ್ಕೊಳ್ಳೋದು, ಮತ್ತು ಅಡುಗೆಗಳಿಗೆಲ್ಲ ರೆಡಿ ಮಾಡ್ಕೊಳ್ಳೋದು, ಮತ್ತು ಶಾಪಿಂಗ್ ಹೋಗಬೇಕು, ಇನ್ನು ಹೂವುಗಳು ತರಬೇಕು. ಸೊ ಅದನ್ನು ಕಟ್ಕೊಳ್ಳೋದು ಇಷ್ಟೇ ಆಗುತ್ತೆ. ಸೊ ಇವತ್ತು ಗುರುವಾರ. ಸೊ ನೋಡೋಣ ಫ್ರೆಂಡ್ಸ್, ಈ ಸತಿ ಪ್ರತಿಯೊಂದೂ ದೇವ್ರಿಗೆ ಹೇಗೆ ಮಾಡ್ತೀನಿ, ಏನು ಕತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ಸತಿ ಶೇರ್ ಮಾಡ್ಕೊಳ್ಳೋಣ ಅಂತ ಅರ್ಧಕ್ಕರ್ಧ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಈ ಸತಿ ಸೀರೆ 2 ಥರ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಉಡಿಸ್ಬೇಕು ಅಂತ. ಸೊ ನೋಡೋಣ ಯಾವ ಥರ ಉಡಿಸ್ತೀನಿ ಏನು ಅನ್ನೋದು ಗೊತ್ತಿಲ್ಲ. ಒಂದು ಥರ ಬಂದ್ಬಿಟ್ಟು ಯಾವಾಗಲೂ ನಾನು ಮಾಮೂಲಿಯಾಗಿ ಉಡಿಸೋದೆ, ಇನ್ನೊಂದು ಹೊಸದಾಗಿ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೇನೆ. ಗೊತ್ತಿಲ್ಲ ಯಾವ ಥರ ಆಗುತ್ತೆ ಏನು ಅಂದ್ಕೊಂಡು. ಸೊ ನೋಡೋಣ ಫ್ರೆಂಡ್ಸ್. ಈಗ ಅವರು ಬಂದು ನೀರು ಹಾಕ್ಬಿಟ್ಟು ಹೋದರೆ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ ನನಗೆ. ಆ ಕೆಲಸ ಮುಗಿಸ್ಕೊಂಡು ಹಾಗೆ ಗಂಧಿ ಅಂಗಡಿಗೆ ಒಂದು ಸ್ವಲ್ಪ ಹೋಗಬೇಕಿದೆ. ನೆನ್ನೆ ಹೋಗಿ ಗಂಧಿ ಅಂಗಡಿಯಲ್ಲಿ ಐಟಮ್ಸ್ ತಂದುಬಿಟ್ಟೆ, ಆದರೆ ಖರ್ಜೂರ ಅದೆಲ್ಲ ಹಾಕ್ತಾರಲ್ಲ ಅದನ್ನು ತಂದಿಲ್ಲ ನಾನು. ಅದೊಂದು ತೊಗೊಂಡು ಹಾಗೆ ಐಬ್ರೋ ಮಾಡಿಸ್ಕೊಬರ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಐಬ್ರೋ ಮಾಡಿಸ್ಕೊಂಡು ಮನೆಗೆ ಬಂದು ಆಮೇಲೆ ಮನೆಯೆಲ್ಲ ಇನ್ನೊಂದ್ಸತಿ ನೀಟಾಗಿ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ರೆಡಿ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಹಬ್ಬಕ್ಕೆ. ಸೊ ನೋಡೋಣ ಹೇಗೆ ಮಾಡ್ತೀನಿ ಏನು ಅನ್ನೋದು, ಸೀರೆ ಎಲ್ಲ ಹೇಗೆ ಮಾಡ್ತೀನಿ ಸೀರೆ ಎಲ್ಲ ಹೇಗೆ ಇದು ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ, ನೀರವ್ರು ಬಂದಿದ ತಕ್ಷಣ ನೀರು ಹೊಡಿಸ್ಬಿಟ್ಟು ಹೊರಗಡೆ ಹೋಗಿ ಬಂದು ಆಮೇಲೆ ಸಿಗ್ತೇನೆ. ಸೊ ಫ್ರೆಂಡ್ಸ್, ಈಗ ನಾನು ಹೊರಗಡೆ ಬಂದಿದ್ದೀನಿ. ಟೈಮ್ ಬಂದು 10 ಗಂಟೆ ಆಗಿದೆ. ಸೊ 10 ಗಂಟೆಗೆ ಇನ್ನೂ 10 ನಿಮಿಷ ಇದೆ. ಸೊ ಬೇಗನೆ ಬಂದವ್ರು 10 ಗಂಟೆಗೆ ಬರ್ತೀನಿ ಅಂದಿದ್ದಕ್ಕೆ ನೋಡಿದ್ರೆ ಬಂದೇ ಇಲ್ಲ ಫ್ರೆಂಡ್ಸ್. 10:30 ಆಗೋಯ್ತು. ಅವ್ರು ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಬೇಜಾರೋಯ್ತು. ಏನಕ್ಕೆ ಬಂದುಬಿಟ್ಟು ನಾವಪ್ಪ ಅನಿಸ್ಬಿಡ್ತು ಒಬ್ಬಳೇ ರೋಡಲ್ಲಿ. ಸೊ ವೆಯ್ಟ್ ಮಾಡ್ತಾಯಿದ್ದೆ ಸಾಕೋಯ್ತು. ಗಾಳಿಗೆ ಕೂದಲೆಲ್ಲ ಹಾರ್ಕೊಂಡು ಹೋಗಿದೆ. ಸೊ ಆಮೇಲೆ ನೋಡಿದ್ರೆ ಅವ್ರು ಬಂದು ಕೊಟ್ಟು ಹೋದ್ರು, ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಫ್ರೆಂಡ್ಸ್. ನನ್ನ ಗಾಡಿ ಯಾಕೆ ಹಿಂಗಾಯಿತು ಅನ್ನೋದು ಗೊತ್ತಿಲ್ಲ. ಸೊ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಇದೊಂದು ಕಡೆ. ಆಮೇಲೆ ಸರಿ ಅಂತ ಹೆಂಗೋ ಅವ್ರು ಸ್ಟಾರ್ಟ್ ಮಾಡಿಕೊಟ್ರು. ಆಮೇಲೆ ಪಾರ್ಲರಿಗೆ ಬಂದೆ. ಸೊ ಬನ್ನಿ, ಈಗ ಹೊರಗಡೆ ಕೆಲಸ ಎಲ್ಲ ಮುಗೀತು. ಈಗ ಮನೆಗೆ ಹೋಗಿ ಪಾರ್ಲರಿಗೆ ಬಂದಿದ್ದೀನಿ. ಅವಕ್ಕ ಅಲ್ಲಿ ಬಳೆ ತೊಗೊಳೋದಕ್ಕೆ ಹೋಗಿದ್ದಾರೆ. ಸೊ ಅವರೇ ಐಬ್ರೋ ಮಾಡೋದು ಪ್ರತಿ ಸತಿನೂ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ ಹತ್ರ ನನಗೆ ಕಂಫರ್ಟ್ ಅನಿಸುತ್ತೆ. ಸೊ ಶೇಪೆಲ್ಲ ಕರೆಕ್ಟಾಗಿ ಕೊಡ್ತಾರೆ ಅಂದ್ಬಿಟ್ಟು ಅವ್ರ ಹತ್ರ ನಾನು ಮದುವೆದಾಗಿಂದ ಅವ್ರ ಹತ್ರನೇ ಮಾಡಿಸ್ತಾ ಇರೋದು. ಸೊ ಈಗ ಬಂದಿದ್ದೀನಿ ಫ್ರೆಂಡ್ಸ್. ಯಾಕೆ ನಾನು ಗಾಡಿ ಕೈ ಕೊಡ್ತೋ ಗೊತ್ತಿಲ್ಲ. ಇವತ್ತು ಕೈ ಕೊಟ್ಬಿಟ್ಟಿದೆ, ಹೇರ್ ಬ್ಲಾಕ್ ಆಗಿಬಿಟ್ಟು. ನನ್ನ ಹಸ್ಬೆಂಡ್ ಫ್ರೆಂಡ್ ಬಂದು ಸ್ಟಾರ್ಟ್ ಮಾಡಿಕೊಟ್ರು. ಸೊ ಐಬ್ರೋ ಮಾಡಿಸ್ಕೊಂಡು ಇಲ್ಲಿ ಹೂವು ಇಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅಲ್ಲೇ ಗಂಧಿಗೆ ಅಂಗಡಿ, ಹೂವು ಇಸ್ಕೊಂಡು ಅಲ್ಲಿ ಗಂಧಿಗೆ ಅಂಗಡಿಗೆ ಹೋಗೋಣ. ಈಗ ಇಲ್ಲಿ ಹೂವು 1 kg ತೊಗೊಂಡು, ಹಾಗೆ ಇಲ್ಲಿ ಪಚ್ಚ ಕರ್ಪೂರ, ಹಾಗೆ ಇದು ಕಲಸದೊಳಗಡೆ ಹಾಕೋದಕ್ಕೆ ಡ್ರೈ ಫ್ರೂಟ್ಸ್ ಬೇಕು. ಇದಿಷ್ಟು ತೊಗೊಂಡು ಈಗ ಹೊಡ್ತಾ ಇದ್ದೀನಿ. ಬನ್ನಿ ಹೊಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಬೆಳಗ್ಗೆ ಹೋಗಿದ್ನಲ್ಲ ಹೂವು ತರೋದಕ್ಕೆ ಅಂತ, ಗಾಡಿ ಸ್ಟಾರ್ಟ್ ಆಗಲಿಲ್ವ. ಸೊ ಹೋಗಿದ್ದೆ ಈ ಹೂವು ತಗೊಬರೋದಕ್ಕೆ. ಸೊ ಶೋಗೆ ಫ್ರೆಂಡ್ಸ್ ಆ ಕಡೆ ಈ ಕಡೆ ಇಡೋದಕ್ಕೆ ಅಂತ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಕೊಟ್ಟಿದ್ದು. ಸೊ ಇದನ್ನು ತೊಗೊಂಬಂದೆ. ಇದನ್ನು ಅವರು ನೆನ್ನೆ ನೈಟೇ ತೊಗೊಂಬಂದು ಕೊಟ್ಟು ಹೋಗಿದ್ರು. ಆಮೇಲೆ ಇಲ್ಲಿ ಬಂದರೆ ಇದರಲ್ಲಿ ಚಕ್ಲಿ ನಿಪೋಟ್ ಎಲ್ಲ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಕೊಡಂಬಳೆ ಅದೆಲ್ಲ ಇದರಲ್ಲೇ ಇದೆ. ಆಮೇಲೆ ಇಲ್ಲಿ ಬಂದು ಫ್ರೂಟ್ಸು ಮತ್ತು ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇದರಲ್ಲೇ ಇದೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಇದರಲ್ಲಿ ಕಲಶ ಇದೆ ಫ್ರೆಂಡ್ಸ್. ಕಲಶ ಅದೆಲ್ಲ ತೊಳ್ಕೊಳ್ಬೇಕು. ಸೊ ಅದಿದೆ, ಅದನ್ನೇ ಎತ್ತಿಟ್ಟಿದ್ದೀನಿ. ಆಮೇಲೆ ಚಾಪೆನೂ ರೆಡಿಯಾಗಿದೆ. ಈ ಟೇಬಲ್ ಇಡ್ತಾಯಿದ್ದೀನಿ. ಸೊ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಫ್ರೆಶ್ ಅಪ್ ಆಗಿ ಇದನ್ನು ಇನ್ನೊಂದು ಸತಿ ಒರೆಸ್ಕೊಂಡು ಟೇಬಲ್ನೆಲ್ಲ ಆಮೇಲೆ ಇಡ್ತೀನಿ. ಸೊ ಹೂವು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಇಷ್ಟ ಆಯಿತು ನನಗೆ. ನೋಡಿ ಚೆನ್ನಾಗಿದೆ. ಇದೆರಡನ್ನೂ ಈಗ ಅರೇಂಜ್ ಮಾಡಿ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತೋ. ಈಗ ಟೈಮ್ ಬಂದು ಕರೆಕ್ಟಾಗಿ 2 ಗಂಟೆ 10 ನಿಮಿಷ ಆಗಿದೆ. ಸೊ ಎಲ್ಲ ಕ್ಲೀನ್ ಆಯಿತು ಮನೆ. ಸೊ ಫುಲ್ ಖುಷಿ ಆಗ್ತಾಯಿದೆ ನನಗೆ. ಸೊ ಬೆಳಗ್ಗೆ ಆದರೆ ಯಾಕಪ್ಪ ಇಷ್ಟೊಂದು ಕೆಲಸ ಇದೆ ಅಂತ ಅನ್ನಿಸ್ತಾ ಇತ್ತು ಬೆಳಿಗ್ಗೆ. ಯಾಕಂದರೆ ಅಷ್ಟೊಂದು ಕೆಲಸ ಇತ್ತು. ನೆನ್ನೆಯಿಂದ ಫುಲ್ ಪಾತ್ರೆ ಎಲ್ಲ ಹಾಗೆ ಬಿದ್ದಿತ್ತಾ. ಸೊ ಅದೆಲ್ಲ ಮಾಡೋಷ್ಟಲ್ಲೇ ಸಾಕಾಯಿತು. ಸೋಫಾ ಮೇಲೆ ಕ್ಲೀನಾಗಿದೆ, ಬೆಡ್ ಮೇಲೆ ರೂಮಲ್ಲಿ ಕ್ಲೀನಾಗಿದೆ, ದಿವಾನ ಮೇಲೆ ಕ್ಲೀನಾಗಿದೆ, ಮನೆ ಕೂಡ ಗುಡಿಸಿ ಒರೆಸಿದ್ದಾಯಿತು. ಸೊ ಈಚೆ ಕಡೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬಾಗಿಲಿಗೆ ಫ್ರೆಶ್ ಅಪ್ ಆಗಿ ಇನ್ನು ಇದು ಮಾಡ್ಕೊಳ್ಳೋಣ, ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಮಳೆ ಬರ್ತಾನೆ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ, ಒಂದು 4 ಗಂಟೆ ಹಂಗೆ ಫ್ರೆಶ್ ಅಪ್ ಆಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಕೂಡ ಸ್ಟಾರ್ಟ್ ಮಾಡ್ಕೊಂಬೇಡ. ಸೊ ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನೊಂದು ಏನು ಅಂದರೆ ಫ್ರೆಂಡ್ಸ್, ಇವತ್ತು ನಾನು ಸಂಜೆನೇ ಇದೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸ್ಟ್ಯಾಂಡ್ ಇಟ್ಟು ಬೆಳಗ್ಗೆ ಬೇಗ ಎದ್ದು ಕಲಶ ಇಟ್ಟು ಪೂಜೆ ಮಾಡ್ಕೊಳ್ತೀನಿ. ಯಾಕಂದರೆ ರಾತ್ರಿ ಎಲ್ಲ ಎದ್ದಿದ್ದು ಮಾಡಿದೆ ಅಂದರೆ ಬೆಳಗ್ಗೆ ನಾನು ನಾಷ್ಟ ಎಲ್ಲ ಮಾಡಬೇಕಲ್ಲ, ಆವಾಗ ಫುಲ್ಲು ಟಯರ್ಡ್ ಆಗಿಬಿಟ್ಟು ನಿದ್ದೆ ಎಳಿತಾ ಇರುತ್ತೆ. ಸೊ ಹಾಗಾಗಿ ಆ ರಿಸ್ಕ್ ತೊಗೊಳ್ಳೋದೇ ಬೇಡ.
ಸೊ ಈ ಥರ ಮಾಡಿದ್ರೂ ಏನು ತೊಂದರೆ ಆಗೋದಿಲ್ಲ, ಯಾಕಂದರೆ ನಾನು ಕಲಶ ಏನು ಇಡ್ತಾಯಿಲ್ಲ, ಬರೀ ರೆಡಿ ಮಾಡ್ಕೊಳ್ತೀನಿ ಅಷ್ಟೇ. ಈಗ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಬೆಳಗ್ಗೆಗೆ ಎದ್ದು ಕಲಶ ಇಟ್ಬಿಟ್ಟು ಆ ತಿಂಡಿಗಳೆಲ್ಲ ಇಟ್ಬಿಟ್ಟು ಸೊ ಅಲಂಕಾರ ಮಾಡಿಬಿಟ್ಟು ಆಮೇಲೆ ಇದು ಮಾಡ್ಕೊಳ್ಳೋಣ ಅಂತ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಏನಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ಇವತ್ತು ನಮ್ಮ ಅಮ್ಮ ಬಂದು ಹೂವು ಎಲ್ಲ ಕಟ್ಟೋದಿದೆ, ಸೊ ಅಷ್ಟರಲ್ಲೆಲ್ಲ ಮುಗಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನು ಕತೆ ಅಂತ. ಮನೆಯೆಲ್ಲ ಕ್ಲೀನ್ ಮಾಡಿದೆ. ಸೊ ಮ್ಯಾಕ್ಸಿ ಒನ್ಮ ಒಳ್ಳೆ ಟೈಮಲ್ಲಿ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 5 ಗಂಟೆ ಆಗಿದೆ. ಈಗ ನಾವು ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡ್ಕೊಂಬರೋಕ್ಕೆ. ಸೊ ಬನ್ನಿ ಹೋಗಿ ಏನೇನು ಶಾಪ್ ಮಾಡ್ಕೊಂಬರ್ತೀವಿ ನೋಡೋಣ. ಸೊ ಟೈಮ್ ಇಲ್ಲ, ಬೇಗ ಬೇಗ ಶಾಪಿಂಗ್ ಮಾಡ್ಕೊಂಬರ್ಬೇಕು. ಬಾಯ್ ಮ್ಯಾಕ್ಸಿ, ಮನೆ ಹುಷಾರಮ್ಮ, ಬಂದು ಬಿಸಿ ಹಾಕ್ತೀನಿ, ಇಲ್ಲಿರು. ಇಲ್ಲಿ ಫುಲ್ಲು ಮಳೆ, ಸೊ ಅದಕ್ಕೆ ನಿಲ್ಲಿಸ್ಬಿಟ್ಟು ಇಲ್ಲ ಹೈಟ್ ಇಟ್ಟಿದ್ರೆ ನೀನು ಕಾಣ್ತದೆ ಇಲ್ಲ. ಸ್ಮೈಲ್ ಮಾಡು. ಸ್ಮೈಲ್ ಪ್ಲೀಸ್, ಸ್ಮೈಲ್ ಪ್ಲೀಸ್. ಎಲ್ಲ ವಿಡಿಯೋಗಳಲ್ಲೂ ನೀನು ಹಂಗೆ ಮಾಡು, ನೀನು ಇದೇ ಸ್ಟೈಲ್ ನಿನಗೆ ತಾನೇ. ಸೊ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜೋರು ಮಳೆ. ಇಲ್ಲಿ ಒಳಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ, ಯಾವಾಗ ಮಳೆ ಕಡಿಮೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇದು ಯಾವುದೋ ಅಂಗಡಿ, ಇಲ್ಲಿ ಬಂದು ವೆಯ್ಟ್ ಮಾಡ್ತೀವಿ ಗಾಡಿಯಲ್ಲಿ ಹಾಕ್ಬಿಟ್ಟು. ಸೊ ಬನ್ನಿ, ಮಳೆ ನಿಂತಿದ ತಕ್ಷಣ ಬೇಗ ಮನೆಗೆ ಹೋಗೋಣ. ಸೊ ಇವತ್ತು ತುಂಬ ಕೆಲಸ ಇದೆ. ಹೇಳ್ದಂಗೆ ಇವತ್ತು ರಾತ್ರಿ ಒಂದು ಬೇಗನೆ ಎಲ್ಲ ಮುಗಿಸ್ಬಿಡ್ತೀನಿ. ಎಲ್ಲ ಕ್ಲೀನಾಗಿದೆ, ಇನ್ನು ಹೋಗಿ ಡೆಕೋರೇಷನ್ ಮಾಡೋದು ಅಷ್ಟೇ ಬಾಕಿ ಇರೋದು. ಆಮೇಲೆ ನೈಟ್ ನಿದ್ದೆ ಮಾಡಿದ್ವಿ, ಬೆಳಗ್ಗೆ ಒಂದು 3 ಗಂಟೆಗೆ ಇದ್ದು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ. ಸೊ ನೋಡೋಣ ಏನು ಮಾಡೋದು ಅಂತ. ಬನ್ನಿ ಬನ್ನಿ ಫ್ರೆಂಡ್ಸ್, ಬೇಗ ಹೋಗೋಣ ಮನೆ ನಿಂತಿದ ತಕ್ಷಣ.